Hello friends, welcome back to our channel English Book to Learn English from Kannada to English language. Dear friends, make sure you practice every day for quick learn. Before going to the video, please click on the like button. Video will reach more people. If you are watching first time my channel, please subscribe to the channel. In this video, we are going to learn very simple and easy daily use sentences. Come friends, let us go through the video. ಹೋಗಲಿಲ್ಲ ಹೋಗಲಿಲ್ಲ ಡಿಡೆಂಟ್ ಗೋ ಡಿಡೆಂಟ್ ಗೋ. ಇಲ್ಲಿ ಡಿಡೆಂಟ್ ಎಂಬ ಪದವು ನಿಷೇಧಾರ್ಥಕವನ್ನು ಸೂಚಿಸುತ್ತದೆ. ಅದು ಕೆಟ್ಟದಾಗಿರುತ್ತದೆ. ಇಟ್ ವಿಲ್ ಬಿ ಬ್ಯಾಡ್. ಇಲ್ಲಿ ಇಟ್ ಅಂದರೆ ಅದು, ವಿಲ್ ಬಿ ಬ್ಯಾಡ್ ಅಂದರೆ ಕೆಟ್ಟದಾಗಿರುತ್ತದೆ. ಅದು ಕೆಟ್ಟದಾಗಿರುತ್ತದೆ. ಇಟ್ ವಿಲ್ ಬಿ ಬ್ಯಾಡ್. ಇಟ್ ವಿಲ್ ಬಿ ಬ್ಯಾಡ್. ಇದು ಎಲ್ಲ ಗ್ರೇಟ್ ಆಗಿರಲಿಲ್ಲ. ಇಟ್ ವಾಸಂಟ್ ಆಲ್ ದ ಗ್ರೇಟ್. ಇಲ್ಲಿ ಇಟ್ ಅಂದರೆ ಇದು, ಎಲ್ಲ ಗ್ರೇಟ್ ಆಗಿರಲಿಲ್ಲ ಅಂದರೆ ವಾಸಂಟ್ ಆಲ್ ದ ಗ್ರೇಟ್. ಇಟ್ ವಾಸಂಟ್ ಆಲ್ ದ ಗ್ರೇಟ್. ಇಟ್ ವಾಸಂಟ್ ಆಲ್ ದ ಗ್ರೇಟ್. ನಾನು ಹೇಗೆ ಕಾಣಿಸುತ್ತೇನೆ? ಹೌ ಡು ಐ ಲುಕ್. ಇಲ್ಲಿ ಹೌ ಅಂದರೆ ಹೇಗೆ, ಡು ಐ ಲುಕ್ ಅಂದರೆ ನಾನು ಕಾಣಿಸುತ್ತೇನೆ. ನಾನು ಹೇಗೆ ಕಾಣಿಸುತ್ತೇನೆ? ಹೌ ಡು ಐ ಲುಕ್. ಹೌ ಡು ಐ ಲುಕ್. ಇದು ಸ್ವಲ್ಪ ದೊಡ್ಡದಾಗಿದೆ. ಇಟ್ಸ್ ಅ ಬಿಟ್ ಬಿಗ್ಗರ್. ಇಲ್ಲಿ ಇಟ್ಸ್ ಅಂದರೆ ಇದು, ಅ ಬಿಟ್ ಬಿಗ್ಗರ್ ಅಂದರೆ ಸ್ವಲ್ಪ ದೊಡ್ಡದಾಗಿದೆ. ಇದು ಸ್ವಲ್ಪ ದೊಡ್ಡದಾಗಿದೆ. ಇಟ್ಸ್ ಅ ಬಿಟ್ ಬಿಗ್ಗರ್. ಇಟ್ಸ್ ಅ ಬಿಟ್ ಬಿಗ್ಗರ್. ನಾನು ಆತುರದಲ್ಲಿಲ್ಲ. ಐ ಆಮ್ ನಾಟ್ ಇನ್ ಅ ಹರಿ. ಇಲ್ಲಿ ಐ ಆಮ್ ಅಂದರೆ ನಾನು, ನಾಟ್ ಇನ್ ಅ ಹರಿ ಅಂದರೆ ಆತುರದಲ್ಲಿಲ್ಲ. ನಾನು ಆತುರದಲ್ಲಿಲ್ಲ. ಐ ಆಮ್ ನಾಟ್ ಇನ್ ಅ ಹರಿ. ಐ ಆಮ್ ನಾಟ್ ಇನ್ ಅ ಹರಿ. ನೀವು ಇಲ್ಲಿದ್ದೀರಿ. ಹಿಯರ್ ಯು ಆರ್. ಇಲ್ಲಿ ಯು ಅಂದರೆ ನೀವು, ಹಿಯರ್ ಆರ್ ಅಂದರೆ ಇಲ್ಲಿದ್ದೀರಿ. ನೀವು ಇಲ್ಲಿದ್ದೀರಿ. ಹಿಯರ್ ಯು ಆರ್. ಹಿಯರ್ ಯು ಆರ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನಾನು ನಿನ್ನನ್ನು ನೋಡಬೇಕು. ಐ ನೀಡ್ ಟು ಸಿ ಯು. ಇಲ್ಲಿ ಐ ಅಂದರೆ ನಾನು, ನೀಡ್ ಟು ಸಿ ಯು ಅಂದರೆ ನಿನ್ನನ್ನು ನೋಡಬೇಕು. ನಾನು ನಿನ್ನನ್ನು ನೋಡಬೇಕು. ಐ ನೀಡ್ ಟು ಸಿ ಯು. ಐ ನೀಡ್ ಟು ಸಿ ಯು. ನಾನು ನಿನ್ನನ್ನು ಇಷ್ಟಪಡುತ್ತೇನೆ. ಐ ಲವ್ ಯು. ಇಲ್ಲಿ ಐ ಅಂದರೆ ನಾನು, ಲವ್ ಯು ಅಂದರೆ ನಿನ್ನನ್ನು ಇಷ್ಟಪಡುತ್ತೇನೆ. ನಾನು ನಿನ್ನನ್ನು ಇಷ್ಟಪಡುತ್ತೇನೆ. ಐ ಲವ್ ಯು. ಐ ಲವ್ ಯು. ನೀನಿಲ್ಲದೆ ನನ್ನ ಜೀವನ ಅರ್ಥಹೀನ. ಮೈ ಲೈಫ್ ಈಸ್ ಮೀನಿಂಗ್ಲೆಸ್ ವಿದೌಟ್ ಯು. ಇಲ್ಲಿ ಮೈ ಲೈಫ್ ಅಂದರೆ ನನ್ನ ಜೀವನ, ಮೀನಿಂಗ್ಲೆಸ್ ವಿದೌಟ್ ಯು ಅಂದರೆ ನೀನಿಲ್ಲದೆ ಅರ್ಥಹೀನ. ಮೈ ಲೈಫ್ ಈಸ್ ಮೀನಿಂಗ್ಲೆಸ್ ವಿದೌಟ್ ಯು. ಮೈ ಲೈಫ್ ಈಸ್ ಮೀನಿಂಗ್ಲೆಸ್ ವಿದೌಟ್ ಯು. ನಾನು ನಿಮ್ಮನ್ನು ಮತ್ತೆ ನೋಡಲು ಎದುರು ನೋಡುತ್ತಿದ್ದೇನೆ. ಐ ಲುಕ್ ಫಾರ್ವರ್ಡ್ ಟು ಸೀಯಿಂಗ್ ಯು ಅಗೈನ್. ಇಲ್ಲಿ ಐ ಲುಕ್ ಫಾರ್ವರ್ಡ್ ಅಂದರೆ ನಾನು ಎದುರು ನೋಡುತ್ತಿದ್ದೇನೆ. ಟು ಸೀಯಿಂಗ್ ಯು ಅಗೈನ್ ಅಂದರೆ ನಿಮ್ಮನ್ನು ಮತ್ತೆ ನೋಡಲು. ನಾನು ನಿಮ್ಮನ್ನು ಮತ್ತೆ ನೋಡಲು ಎದುರು ನೋಡುತ್ತಿದ್ದೇನೆ. ಐ ಲುಕ್ ಫಾರ್ವರ್ಡ್ ಟು ಸೀಯಿಂಗ್ ಯು ಅಗೈನ್. ನಾನು ಮತ್ತೆ ನಿಮ್ಮೊಂದಿಗೆ ಇರಲು ಬಯಸುತ್ತೇನೆ. ಐ ವುಡ್ ಲೈಕ್ ಟು ಬಿ ವಿತ್ ಯು ಅಗೈನ್. ಇಲ್ಲಿ ಐ ವುಡ್ ಲೈಕ್ ಟು ಅಂದರೆ ನಾನು ಬಯಸುತ್ತೇನೆ. ಬಿ ವಿತ್ ಯು ಅಗೈನ್ ಅಂದರೆ ನಿಮ್ಮೊಂದಿಗೆ ಇರಲು. ಐ ವುಡ್ ಲೈಕ್ ಟು ಬಿ ವಿತ್ ಯು ಅಗೈನ್. ಐ ವುಡ್ ಲೈಕ್ ಟು ಬಿ ವಿತ್ ಯು ಅಗೈನ್. ನಾನು ದಿನಗಳನ್ನು ಎಣಿಸುತ್ತಿದ್ದೇನೆ. ಐ ಆಮ್ ಕೌಂಟಿಂಗ್ ಡೌನ್ ದ ಡೇಸ್. ಇಲ್ಲಿ ಐ ಆಮ್ ಅಂದರೆ ನಾನು, ದಿನಗಳನ್ನು ಎಣಿಸುತ್ತಿದ್ದೇನೆ ಅಂದರೆ ಕೌಂಟಿಂಗ್ ಡೌನ್ ದ ಡೇಸ್. ನಾನು ದಿನಗಳನ್ನು ಎಣಿಸುತ್ತಿದ್ದೇನೆ. ಐ ಆಮ್ ಕೌಂಟಿಂಗ್ ಡೌನ್ ದ ಡೇಸ್. ಐ ಆಮ್ ಕೌಂಟಿಂಗ್ ಡೌನ್ ದ ಡೇಸ್.
ನಾನು ಶೀಘ್ರದಲ್ಲೇ ನಿಮ್ಮನ್ನು ಮತ್ತೆ ನೋಡುತ್ತೇನೆ ಎಂದು ನಾನು ಭಾವಿಸುತ್ತೇನೆ. ಐ ಹೋಪ್ ಐ ಸಿ ಯು ಅಗೈನ್ ಸೂನ್. ಇಲ್ಲಿ ಐ ಹೋಪ್ ಅಂದರೆ ನಾನು ಭಾವಿಸುತ್ತೇನೆ, ಐ ಸಿ ಯು ಅಗೈನ್ ಸೂನ್ ಅಂದರೆ ಶೀಘ್ರದಲ್ಲೇ ನಿಮ್ಮನ್ನು ಮತ್ತೆ ನೋಡುತ್ತೇನೆ ಎಂದು. ಐ ಹೋಪ್ ಐ ಸಿ ಯು ಅಗೈನ್ ಸೂನ್. ನಾನು ಮಾಡುವುದೆಲ್ಲ ನಿನ್ನ ಬಗ್ಗೆ ಯೋಚಿಸುವುದು. ಆಲ್ ಐ ಡೂ ಈಸ್ ಥಿಂಕಿಂಗ್ ಆಫ್ ಯು. ಇಲ್ಲಿ ಆಲ್ ಐ ಡೂ ಅಂದರೆ ನಾನು ಮಾಡುವುದೆಲ್ಲ, ಈಸ್ ಥಿಂಕಿಂಗ್ ಆಫ್ ಯು ಅಂದರೆ ನಿನ್ನ ಬಗ್ಗೆ ಯೋಚಿಸುವುದು. ಆಲ್ ಐ ಡೂ ಈಸ್ ಥಿಂಕಿಂಗ್ ಆಫ್ ಯು. ಆಲ್ ಐ ಡೂ ಈಸ್ ಥಿಂಕಿಂಗ್ ಆಫ್ ಯು. ನೀವು ನನ್ನ ಮನಸ್ಸನ್ನು ದಾಟಿದ್ದೀರಿ. ಯು ಕ್ರಾಸ್ಡ್ ಮೈ ಮೈಂಡ್. ಇಲ್ಲಿ ಯು ಅಂದರೆ ನೀವು, ನನ್ನ ಮನಸ್ಸನ್ನು ದಾಟಿದ್ದೀರಿ ಅಂದರೆ ಕ್ರಾಸ್ಡ್ ಮೈ ಮೈಂಡ್. ಯು ಕ್ರಾಸ್ಡ್ ಮೈ ಮೈಂಡ್. ಯು ಕ್ರಾಸ್ಡ್ ಮೈ ಮೈಂಡ್. ನೀನಿಲ್ಲದೆ ನಾನು ಅರ್ಥಪೂರ್ಣ. ಐ ಆಮ್ ಇನ್ಕಂಪ್ಲೀಟ್ ವಿದೌಟ್ ಯು. ಇಲ್ಲಿ ಐ ಆಮ್ ಅಂದರೆ ನಾನು, ಇನ್ಕಂಪ್ಲೀಟ್ ವಿದೌಟ್ ಯು ಅಂದರೆ ನೀನಿಲ್ಲದೆ ಅಪೂರ್ಣ. ನೀನಿಲ್ಲದೆ ನಾನು ಅಪೂರ್ಣ. ಐ ಆಮ್ ಇನ್ಕಂಪ್ಲೀಟ್ ವಿದೌಟ್ ಯು. ಐ ಆಮ್ ಇನ್ಕಂಪ್ಲೀಟ್ ವಿದೌಟ್ ಯು. ನೀನಿಲ್ಲದೆ ನನಗೆ ದುಃಖವಾಗುತ್ತದೆ ಅಮ್ಮ. ಐ ಫೀಲ್ ಸ್ಯಾಡ್ ವಿದೌಟ್ ಯು ಮಾಮ್. ಇಲ್ಲಿ ಐ ಫೀಲ್ ಸ್ಯಾಡ್ ಅಂದರೆ ನನಗೆ ದುಃಖವಾಗುತ್ತದೆ, ನೀನಿಲ್ಲದೆ ಅಮ್ಮ ಅಂದರೆ ವಿದೌಟ್ ಯು ಮಾಮ್. ನೀನಿಲ್ಲದೆ ನನಗೆ ದುಃಖವಾಗುತ್ತದೆ ಅಮ್ಮ. ಐ ಫೀಲ್ ಸ್ಯಾಡ್ ವಿದೌಟ್ ಯು ಮಾಮ್. ಐ ಫೀಲ್ ಸ್ಯಾಡ್ ವಿದೌಟ್ ಯು ಮಾಮ್. ನೀವು ತುಂಬ ಕರುಣಾಮಯಿ. ನೀವು ತುಂಬ ಕರುಣಾಮಯಿ. ಇಟ್ಸ್ ವೆರಿ ಕೈಂಡ್ ಆಫ್ ಯು. ಇಟ್ಸ್ ವೆರಿ ಕೈಂಡ್ ಆಫ್ ಯು. ಇಲ್ಲಿ ಕೈಂಡ್ ಅಂದರೆ ಕರುಣೆ. ಇಟ್ಸ್ ವೆರಿ ಕೈಂಡ್ ಆಫ್ ಯು. ನೀವು ಮಾಡಿದ್ದನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಐ ವಿಲ್ ನೆವರ್ ಫರ್ಗಾಟ್ ವಾಟ್ ಯು ಹ್ಯಾವ್ ಡನ್. ಇಲ್ಲಿ ಐ ವಿಲ್ ನೆವರ್ ಫರ್ಗಾಟ್ ಅಂದರೆ ನಾನು ಎಂದಿಗೂ ಮರೆಯುವುದಿಲ್ಲ, ವಾಟ್ ಯು ಹ್ಯಾವ್ ಡನ್ ಅಂದರೆ ನೀವು ಮಾಡಿದ್ದನ್ನು. ಐ ವಿಲ್ ನೆವರ್ ಫರ್ಗಾಟ್ ವಾಟ್ ಯು ಹ್ಯಾವ್ ಡನ್. ಐ ವಿಲ್ ನೆವರ್ ಫರ್ಗಾಟ್ ವಾಟ್ ಯು ಹ್ಯಾವ್ ಡನ್. ನಿಮ್ಮ ಬೆಂಬಲವನ್ನು ನಾನು ಎಷ್ಟು ಗೌರವಿಸುತ್ತೇನೆ ಎಂದು ನೀವು ತಿಳಿದುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ನಿಮ್ಮ ಬೆಂಬಲವನ್ನು ನಾನು ಎಷ್ಟು ಗೌರವಿಸುತ್ತೇನೆ ಎಂದು ನೀವು ತಿಳಿದುಕೊಳ್ಳಬೇಕು ಎಂದು ನಾನು ಬಯಸುತ್ತೇನೆ. ಐ ವಾಂಟ್ ಟು ನೋ ಹೌ ಮಚ್ ಐ ವ್ಯಾಲ್ಯೂ ಯುವರ್ ಸಪೋರ್ಟ್. ಐ ವಾಂಟ್ ಟು ನೋ ಹೌ ಮಚ್ ಐ ವ್ಯಾಲ್ಯೂ ಯುವರ್ ಸಪೋರ್ಟ್. ನಿಮ್ಮ ನೆಚ್ಚಿನ ಶಿಕ್ಷಕ ಯಾರು? ಹೂ ಈಸ್ ಯುವರ್ ಫೇವ್ರೆಟ್ ಟೀಚರ್? ಇಲ್ಲಿ ಫೇವ್ರೆಟ್ ಅಂದರೆ ನೆಚ್ಚಿನ, ಹೂ ಈಸ್ ಯುವರ್ ಟೀಚರ್ ಅಂದರೆ ನಿಮ್ಮ ಶಿಕ್ಷಕ ಯಾರು? ನಿಮ್ಮ ನೆಚ್ಚಿನ ಶಿಕ್ಷಕ ಯಾರು? ಹೂ ಈಸ್ ಯುವರ್ ಫೇವ್ರೆಟ್ ಟೀಚರ್? ಅಡಚಣೆಗಾಗಿ ಕ್ಷಮಿಸಿ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಇಲ್ಲಿ ಫಾರ್ ದ ಇನ್ಕನ್ವೀನಿಯನ್ಸ್ ಅಂದರೆ ಅಡಚಣೆಗಾಗಿ, ಸಾರಿ ಅಂದರೆ ಕ್ಷಮಿಸಿ. ಅಡಚಣೆಗಾಗಿ ಕ್ಷಮಿಸಿ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ನಿಮ್ಮ ಕ್ಲಾಸ್ ಟೀಚರ್ ಯಾರು? ಹೂ ಈಸ್ ಯುವರ್ ಕ್ಲಾಸ್ ಟೀಚರ್? ಇಲ್ಲಿ ಹೂ ಈಸ್ ಯುವರ್ ಅಂದರೆ ನಿಮ್ಮ ಯಾರು, ಕ್ಲಾಸ್ ಟೀಚರ್ ಅಂದರೆ ಕ್ಲಾಸ್ ಟೀಚರ್. ನಿಮ್ಮ ಕ್ಲಾಸ್ ಟೀಚರ್ ಯಾರು? ಹೂ ಈಸ್ ಯುವರ್ ಕ್ಲಾಸ್ ಟೀಚರ್? ಹೂ ಈಸ್ ಯುವರ್ ಕ್ಲಾಸ್ ಟೀಚರ್? ನೀವು ಯಾವಾಗ ತಲುಪುತ್ತೀರಿ? ವೆನ್ ವಿಲ್ ಯು ರೀಚ್? ಇಲ್ಲಿ ವೆನ್ ಅಂದರೆ ಯಾವಾಗ, ವಿಲ್ ಯು ರೀಚ್ ಅಂದರೆ ನೀವು ತಲುಪುತ್ತೀರಿ. ನೀವು ಯಾವಾಗ ತಲುಪುತ್ತೀರಿ? ವೆನ್ ವಿಲ್ ಯು ರೀಚ್? ವೆನ್ ವಿಲ್ ಯು ರೀಚ್? ನೀವು ಇಂಗ್ಲಿಷ್ ಮಾತನಾಡುತ್ತೀರಾ? ಡು ಯು ಸ್ಪೀಕ್ ಇಂಗ್ಲಿಷ್? ಇಲ್ಲಿ ಡು ಯು ಸ್ಪೀಕ್ ಅಂದರೆ ನೀವು ಮಾತನಾಡುತ್ತೀರಾ, ಇಂಗ್ಲಿಷ್ ಅಂದರೆ ಇಂಗ್ಲಿಷ್. ನೀವು ಇಂಗ್ಲಿಷ್ ಮಾತನಾಡುತ್ತೀರಾ? ಡು ಯು ಸ್ಪೀಕ್ ಇಂಗ್ಲಿಷ್? ನೀವು ಇಂಗ್ಲಿಷ್ ಮಾತನಾಡುತ್ತೀರಾ? ಡು ಯು ಸ್ಪೀಕ್ ಇಂಗ್ಲಿಷ್?
ನಾನು ಮನೆಗೆ ಹೋಗ ಬಯಸುತ್ತೇನೆ. ಐ ವಾಂಟ್ ಟು ಗೋ ಹೋಮ್. ಇಲ್ಲಿ ಐ ಅಂದರೆ ನಾನು, ವಾಂಟ್ ಟು ಗೋ ಹೋಮ್ ಅಂದರೆ ಮನೆಗೆ ಹೋಗ ಬಯಸುತ್ತೇನೆ. ನಾನು ಮನೆಗೆ ಹೋಗ ಬಯಸುತ್ತೇನೆ. ಐ ವಾಂಟ್ ಟು ಗೋ ಹೋಮ್. ಐ ವಾಂಟ್ ಟು ಗೋ ಹೋಮ್. ಅವರು ಇಂದು ನನ್ನೊಂದಿಗೆ ಶಾಪಿಂಗ್ಗೆ ಹೋಗುತ್ತಿದ್ದಾರೆ. ದೇ ಆರ್ ಗೋಯಿಂಗ್ ಟು ದ ಶಾಪಿಂಗ್ ವಿತ್ ಮೀ. ಇಲ್ಲಿ ದೇ ಅಂದರೆ ಅವರು, ಟುಡೇ ಅಂದರೆ ಇಂದು, ಗೋಯಿಂಗ್ ಟು ಶಾಪಿಂಗ್ ವಿತ್ ಮೀ ಅಂದರೆ ನನ್ನೊಂದಿಗೆ ಶಾಪಿಂಗ್ಗೆ ಹೋಗುತ್ತಿದ್ದಾರೆ. ದೇ ಆರ್ ಗೋಯಿಂಗ್ ಟು ಶಾಪಿಂಗ್ ವಿತ್ ಮೀ. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ನನಗೆ ಐಸ್ ಕ್ರೀಮ್ ಇಷ್ಟ. ಐ ಲೈಕ್ ಐಸ್ ಕ್ರೀಮ್. ಇಲ್ಲಿ ಐ ಲೈಕ್ ಅಂದರೆ ನನಗೆ ಇಷ್ಟ, ಐಸ್ ಕ್ರೀಮ್ ಅಂದರೆ ಐಸ್ ಕ್ರೀಮ್. ನನಗೆ ಐಸ್ ಕ್ರೀಮ್ ಇಷ್ಟ. ಐ ಲೈಕ್ ಐಸ್ ಕ್ರೀಮ್. ಐ ಲೈಕ್ ಐಸ್ ಕ್ರೀಮ್. ನಾವು ಬೆಂಗಳೂರು ನಗರದಲ್ಲಿ ವಾಸಿಸುತ್ತೇವೆ. ವಿ ವಿಲ್ ಲಿವ್ ಇನ್ ಬ್ಯಾಂಗ್ಳೂರ್ ಸಿಟಿ. ಇಲ್ಲಿ ವಿ ವಿಲ್ ಲಿವ್ ಅಂದರೆ ನಾವು ವಾಸಿಸುತ್ತೇವೆ, ಇನ್ ಬ್ಯಾಂಗ್ಳೂರ್ ಸಿಟಿ ಅಂದರೆ ಬೆಂಗಳೂರು ನಗರದಲ್ಲಿ. ನಾವು ಬೆಂಗಳೂರು ನಗರದಲ್ಲಿ ವಾಸಿಸುತ್ತೇವೆ. ವಿ ವಿಲ್ ಲಿವ್ ಇನ್ ಬ್ಯಾಂಗ್ಳೂರ್ ಸಿಟಿ. ಅವರು ಊಟದ ನಂತರ ನಿನ್ನೆ ಉದ್ಯಾನವನಕ್ಕೆ ಹೋದರು. ದೆ ವೆಂಟ್ ಟು ದ ಪಾರ್ಕ್ ಎಸ್ಟರ್ಡೇ ಆಫ್ಟರ್ ಲಂಚ್. ಇಲ್ಲಿ ದೆ ವೆಂಟ್ ಟು ದ ಪಾರ್ಕ್ ಅಂದರೆ ಉದ್ಯಾನವನಕ್ಕೆ ಹೋದರು. ಎಸ್ಟರ್ಡೇ ಆಫ್ಟರ್ ಲಂಚ್ ಅಂದರೆ ನಿನ್ನೆ ಊಟದ ನಂತರ. ದೆ ವೆಂಟ್ ಟು ದ ಪಾರ್ಕ್ ಎಸ್ಟರ್ಡೇ ಆಫ್ಟರ್ ಲಂಚ್. ದೆ ವೆಂಟ್ ಟು ದ ಪಾರ್ಕ್ ಎಸ್ಟರ್ಡೇ ಆಫ್ಟರ್ ಲಂಚ್. ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಅವಳು ಹೊಸ ಕಾರು ಪಡೆದಳು. ಶಿ ಗಾಟ್ ಅ ನ್ಯೂ ಕಾರ್. ಇಲ್ಲಿ ಅವಳು ಅಂದರೆ ಶಿ, ಗಾಟ್ ಅ ನ್ಯೂ ಕಾರ್ ಅಂದರೆ ಹೊಸ ಕಾರು ಪಡೆದಳು. ಅವಳು ಹೊಸ ಕಾರು ಪಡೆದಳು. ಶಿ ಗಾಟ್ ಅ ನ್ಯೂ ಕಾರ್. ಶಿ ಗಾಟ್ ಅ ನ್ಯೂ ಕಾರ್. ನೀವು ಹೊಸ ರೆಸ್ಟೋರೆಂಟ್ ಬಗ್ಗೆ ಕೇಳಿದ್ದೀರಾ? ಡಿಡ್ ಯು ಹಿಯರ್ ಅಬೌಟ್ ದ ನ್ಯೂ ರೆಸ್ಟೋರೆಂಟ್? ಇಲ್ಲಿ ಡಿಡ್ ಯು ಹಿಯರ್ ಅಬೌಟ್ ಅಂದರೆ ನೀವು ಬಗ್ಗೆ ಕೇಳಿದ್ದೀರಾ. ದ ನ್ಯೂ ರೆಸ್ಟೋರೆಂಟ್ ಅಂದರೆ ಹೊಸ ರೆಸ್ಟೋರೆಂಟ್. ನೀವು ಹೊಸ ರೆಸ್ಟೋರೆಂಟ್ ಬಗ್ಗೆ ಕೇಳಿದ್ದೀರಾ? ಡಿಡ್ ಯು ಹಿಯರ್ ಅಬೌಟ್ ದ ನ್ಯೂ ರೆಸ್ಟೋರೆಂಟ್? ಡಿಡ್ ಯು ಹಿಯರ್ ಅಬೌಟ್ ದ ನ್ಯೂ ರೆಸ್ಟೋರೆಂಟ್? ನಾನು ನಿನ್ನೆ ತಡ ಮಲಗಲು ಹೋದೆ. ಐ ವೆಂಟ್ ಟು ಬೆಡ್ ಲೇಟ್ ಲಾಸ್ಟ್ ನೈಟ್. ಇಲ್ಲಿ ಐ ವೆಂಟ್ ಟು ಬೆಡ್ ಅಂದರೆ ಮಲಗಲು ಹೋದೆ. ಲೇಟ್ ಲಾಸ್ಟ್ ನೈಟ್ ಅಂದರೆ ನಾನು ನಿನ್ನೆ ತಡ. ನಾನು ನಿನ್ನೆ ತಡ ಮಲಗಲು ಹೋದೆ. ಐ ವೆಂಟ್ ಟು ಬೆಡ್ ಲೇಟ್ ಲಾಸ್ಟ್ ನೈಟ್. ಐ ವೆಂಟ್ ಟು ಬೆಡ್ ಲೇಟ್ ಲಾಸ್ಟ್ ನೈಟ್. ನನ್ನ ಜೀವನದಲ್ಲಿ ನನಗೆ ನೀನು ಬೇಕು. ಐ ನೀಡ್ ಯು ಇನ್ ಮೈ ಲೈಫ್. ಇಲ್ಲಿ ನನ್ನ ಜೀವನದಲ್ಲಿ ಅಂದರೆ ಇನ್ ಮೈ ಲೈಫ್, ನನಗೆ ನೀನು ಬೇಕು ಅಂದರೆ ಐ ನೀಡ್ ಯು. ಐ ನೀಡ್ ಯು ಇನ್ ಮೈ ಲೈಫ್. ಐ ನೀಡ್ ಯು ಇನ್ ಮೈ ಲೈಫ್. ನಾವೀಗ ದೇವಸ್ಥಾನದಲ್ಲಿದ್ದೇವೆ. ವಿ ಆರ್ ಇನ್ ದ ಟೆಂಪಲ್ ರೈಟ್ ನೌ. ಇಲ್ಲಿ ವಿ ರೈಟ್ ನೌ ಅಂದರೆ ನಾವೀಗ, ಆರ್ ಇನ್ ದ ಟೆಂಪಲ್ ಅಂದರೆ ದೇವಸ್ಥಾನದಲ್ಲಿದ್ದೇವೆ. ನಾವೀಗ ದೇವಸ್ಥಾನದಲ್ಲಿದ್ದೇವೆ. ವಿ ಆರ್ ಇನ್ ದ ಟೆಂಪಲ್ ರೈಟ್ ನೌ. ನಿಮ್ಮ ಊಟವನ್ನು ಬೇಗ ಮುಗಿಸಿ. ಫಿನಿಶ್ ಯುವರ್ ಲಂಚ್ ಫಾಸ್ಟ್. ಇಲ್ಲಿ ಫಿನಿಶ್ ಲಂಚ್ ಫಾಸ್ಟ್ ಅಂದರೆ ಊಟವನ್ನು ಬೇಗ ಮುಗಿಸಿ. ಯುವರ್ ಅಂದರೆ ನಿಮ್ಮ. ನಿಮ್ಮ ಊಟವನ್ನು ಬೇಗ ಮುಗಿಸಿ. ಫಿನಿಶ್ ಯುವರ್ ಲಂಚ್ ಫಾಸ್ಟ್. ಫಿನಿಶ್ ಯುವರ್ ಲಂಚ್ ಫಾಸ್ಟ್. ನೀವು ತುಂಬ ಸಹಾಯಕವಾಗಿದ್ದೀರಿ. ಯು ಆರ್ ಸೋ ಹೆಲ್ಪ್ಫುಲ್. ಇಲ್ಲಿ ಯು ಆರ್ ಸೋ ಅಂದರೆ ನೀವು ತುಂಬ, ಹೆಲ್ಪ್ಫುಲ್ ಅಂದರೆ ಸಹಾಯಕವಾಗಿದ್ದೀರಿ. ಯು ಆರ್ ಸೋ ಹೆಲ್ಪ್ಫುಲ್. ಯು ಆರ್ ಸೋ ಹೆಲ್ಪ್ಫುಲ್. ನಾನು ಅಡುಗೆ ಮಾಡಲು ಬಯಸುತ್ತೇನೆ. ಐ ವಾಂಟ್ ಟು ಕುಕ್. ಇಲ್ಲಿ ಐ ವಾಂಟ್ ಟು ಅಂದರೆ ನಾನು ಮಾಡಲು ಬಯಸುತ್ತೇನೆ. ಅಡುಗೆ ಅಂದರೆ ಕುಕ್. ನಾನು ಅಡುಗೆ ಮಾಡಲು ಬಯಸುತ್ತೇನೆ. ಐ ವಾಂಟ್ ಟು ಕುಕ್. ನನ್ನ ಮನೆ ಕೆಲಸದಲ್ಲಿ ನನಗೆ ಸಹಾಯ ಬೇಕು. ಐ ನೀಡ್ ಹೆಲ್ಪ್ ವಿತ್ ಮೈ ಹೋಮ್ ವರ್ಕ್.
ಇಲ್ಲಿ ಹೋಮ್ವರ್ಕ್ ಅಂದರೆ ಮನೆ ಕೆಲಸ. ಐ ನೀಡ್ ಹೆಲ್ಪ್ ಅಂದರೆ ನನಗೆ ಸಹಾಯ ಬೇಕು. ಐ ನೀಡ್ ಹೆಲ್ಪ್ ವಿತ್ ಮೈ ಹೋಮ್ವರ್ಕ್. ಐ ನೀಡ್ ಹೆಲ್ಪ್ ವಿತ್ ಮೈ ಹೋಮ್ವರ್ಕ್. ನಾವು ಪಾರ್ಟಿಯಲ್ಲಿ ಉತ್ತಮ ಸಮಯವನ್ನು ಹೊಂದಿದ್ದೇವೆ. ವಿ ಹ್ಯಾಡ್ ಗುಡ್ ಟೈಮ್ ಅಟ್ ದ ಪಾರ್ಟಿ. ಇಲ್ಲಿ ಅಟ್ ದ ಪಾರ್ಟಿ ಅಂದರೆ ಪಾರ್ಟಿಯಲ್ಲಿ. ವಿ ಹ್ಯಾಡ್ ಗುಡ್ ಟೈಮ್ ಅಂದರೆ ಸಮಯವನ್ನು ಹೊಂದಿದ್ದೇವೆ. ವಿ ಹ್ಯಾಡ್ ಗುಡ್ ಟೈಮ್ ಅಟ್ ದ ಪಾರ್ಟಿ. ವಿ ಹ್ಯಾಡ್ ಗುಡ್ ಟೈಮ್ ಅಟ್ ದ ಪಾರ್ಟಿ. I hope you all like the video, friends. If you like the video, please like, share and subscribe to the channel. And also hit on the bell icon. As soon as we upload the video, you will receive notification. Thank you for watching and have a great day.